ಮಹಾರಾಜ ನಮ್ಗೆ ಅವಮಾನ ಮಾಡಿ ಪಾರ್ಟಿಯಿಂದ ಆಚೆ ಕಳಿಸ್ಬಿಟ್ಟ. ನಿನಗ್ ಸ್ವಲ್ಪನ ಅವಮಾನ ಆಗ್ತಿಲ್ವಾ? ಏನು ಯೋಚನೆ ಮಾಡಿದ್ರೆ ಮತ್ತೆ ನಿದ್ದೆ ಹೆಂಗ್ ಬರ್ತಿದೆ? ಬೇಜಾರಾಗ್ಬೇಡ ಮಂಕಿ, ನಮಗೂ ಒಂದು ಕಾಲ ಬರುತ್ತೆ. ಚಂಕಿಗೆ ಒಂದು ಒಳ್ಳೆ ಕಾಲ ಬರ್ಬೇಕಾದ್ರೆ ಆ ಸಿಂಹರಾಜಮನ್ನ ಎಂತ ಮಾಡ್ತೀನಿ ಅಂತ ನೋಡು. ಒಂದು ಕಾಡಲ್ಲಿ ಚಂಕಿ ಎಂಬುವ ತುಂಬಾನೇ ಸೋಂಬೇರಿಯಾದ ಒಂದು ಕತ್ತೆ ಇತ್ತು. ಚಂಕಿ ಕತ್ತೆ ಹೆಂಡತಿಗೆ ಅದು ಅಷ್ಟು ಸೋಂಬೇರಿಯಾಗಿರೋದು ನೋಡಿ ತುಂಬಾನೇ ಬೇಜಾರಾಗಿತ್ತು. ಚಂಕಿ ಅದರ ಹೆಂಡತಿನ ಯಾವಾಗ್ಲೂ ಮಂಕಿ ಅಂತ ಕರಿತಾ ಇದ್ದ. ಒಂದಿನ ಏನಾಯ್ತಂದ್ರೆ, ಚಂಕಿ ಕತ್ತೆ ಮಧ್ಯಾಹ್ನದ ಸಮಯದಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಿತ್ತು. ಆಗ ಅದರ ಹೆಂಡತಿ ಅಲ್ಲಿಗೆ ಬಂದು ಅದನ್ನ ಎಬ್ಸುತ್ತೆ. ನಿನ್ನ ಹತ್ರ ಎಷ್ಟು ಸತಿ ಹೇಳಿದ್ದೀನಿ ನಿದ್ದೆ ಮಾಡ್ತಾ ನನ್ನ ಎಬ್ಸ್ಬೇಡ ಅಂತ. ಎಷ್ಟು ಚಂದ ಚಂದ ಕನ್ಸೆಲ್ಲ ಬರ್ತಾ ಇತ್ತು ಗೊತ್ತಾ? ನೋಡು, ನಿನ್ನಿಂದ ನನಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ. ಕಾಡಲ್ಲಿರೋ ಎಲ್ಲಾ ಜಂತುಗಳು ನಿನ್ನನ್ನ ಒಂದು ಸೋಂಬೇರಿ ಕತ್ತೆ ಅಂತಿದ್ದಾರೆ. ಇದರಲ್ಲಿ ಫೇಮಸ್ ಆಗೋದಕ್ಕೆ ಏನಿದೆ? ನಾನು ಕತ್ತೆ ತಾನೇ? ಹೌದೌದು, ಕಾಡಲ್ಲಿ ಕತ್ತೆಗಳು ಜಾಸ್ತಿ ಇದಾವೆ. ಆದ್ರೆ ನಿನ್ನಂತಹ ಸೋಂಬೇರಿ ಕತ್ತೆ ಈ ಕಾಡಲ್ಲಿ ಒಂದು ಕೂಡ ಇಲ್ಲ. ಅದನ್ನೆಲ್ಲ ಬಿಟ್ಬಿಡು. ಹೇಳು ಏನಕ್ಕೆ ನೀನು ನನ್ನ ಎಬ್ಬಿಸ್ದೆ?